ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಮೆನ್ಸ್ದು ಏಷ್ಯಾ ಕಪ್ ಟೀಮ್ ಪ್ರಕಟ ಆಗಿದೆ. 15 ಜನರ ಒಂದು ಸ್ಕ್ವಾಡನ್ನು BCCI ಪ್ರಕಟ ಮಾಡಿದೆ. ಅದ್ರ ಕುರಿತಾಗಿ ನಿನ್ನೆ ಒಂದು 2-3 ವೀಡಿಯೋಗಳನ್ನ ಮಾಡಿದ್ದೀನಿ. ನೀವು ಅದು ವೀಡಿಯೋಗಳನ್ನ ನೋಡಿದ್ದೀರಾ ಅಂತ ಅನ್ಕೊತೀನಿ. ನೋಡಿಲ್ಲ ಅಂದರೆ ಹೋಗಿ ಚಾನಲಲ್ಲಿ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ನನಗೆ ಇಷ್ಟ ಆದಂಥ 11 ಜನರ ಒಂದು ತಂಡ, ಅಂದರೆ ನನ್ನ ಫೇವ್ರೆಟ್ ಟೀಮ್, ಇದು ಯಾವುದೇ ಅಫಿಷಿಯಲ್ ಅಲ್ಲ, ನನಗೆ ಇಷ್ಟ ಆದ ಒಂದು ತಂಡನ ರೆಡಿ ಮಾಡಿದ್ದೀನಿ. ಈ 11 ಜನ ಏಷ್ಯಾ ಕಪ್ಪನ್ನು ಆಡಬೇಕು, ಮೊದಲನೇ ಮ್ಯಾಚ್ನ ಆಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಅಭಿಪ್ರಾಯನ ನಾನು ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯನೂ ನೀವು ಕಮೆಂಟಲ್ಲಿ ತಿಳಿಸಿ, ನೀವು ಯಾರನ್ನ ಆಡೋದಕ್ಕೆ ಇಷ್ಟಪಡ್ತೀರಾ ಅಂತ. ನನ್ನ ಓಪನರ್ಸ್ಗಳಾಗಿ ಅಭಿಷೇಕ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಇರ್ತಾರೆ. ಒನ್ ಡೌನು ತಿಲಕ್ ವರ್ಮಾ ಆಡ್ತಾರೆ. ಸೂರ್ಯಕುಮಾರ್ ಯಾದವ್ 4ನೇ ಪೊಸಿಷನಲ್ಲಿ ಆಡ್ತಾರೆ. ಅದರ ನಂತರ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗ್ತಾರೆ. ಅದರ ನಂತರ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಅವ್ರ ಕೆಳಗಡೆ 7ನೇ ಪೊಸಿಷನಲ್ಲಿ ಅಕ್ಷರ್ ಪಟೇಲ್ ಇರ್ತಾರೆ. ಅದಾದಮೇಲೆ 8ರಲ್ಲಿ ಕುಲ್ದೀಪ್ ಯಾದವ್ ಇರ್ತಾರೆ. ಅದಾದಮೇಲೆ 9ರಲ್ಲಿ ಬುಮ್ರಾ ಇರ್ತಾರೆ. 10ನೇ ಪೊಸಿಷನಲ್ಲಿ ಹರ್ಷದೀಪ್ ಸಿಂಗ್ ಇರ್ತಾರೆ. ಇನ್ನು 11ನೇ ಸ್ಥಾನದಲ್ಲಿ ವರುಣ್ ಚಕ್ರವರ್ತಿ ಅಥವಾ ಹರ್ಷಿತ್ ರಾಣಾ. ಅಂದರೆ ಪಿಚ್ ಕಂಡೀಷನ್ ಮೇಲೆ ಡಿಪೆಂಡು. ಅಲ್ಲಿ ಫಾಸ್ಟ್ ಬೌಲರ್ ಬೇಕು ಅಂದರೆ ಹರ್ಷಿತ್ ರಾಣಾನ ಹಾಕೋತಾರೆ, ಸ್ಪಿನ್ನರ್ ಬೇಕು ಅಂದರೆ ವರುಣ್ ಚಕ್ರವರ್ತಿನ ಹಾಕೋತಾರೆ ಅನ್ನೋ ಉದ್ದೇಶಕ್ಕೋಸ್ಕರ 2 ಇಟ್ಟಿದ್ದೀನಿ. ಸೊ ಇದು ನನ್ನ ಪ್ಲೇಯಿಂಗ್ 11. ಅಭಿಷೇಕ್ ಶರ್ಮಾ ಏನಕ್ಕೆ ಇಲ್ಲಿ ಸಂಜು ಸ್ಯಾಮ್ಸನ್ನ ಡ್ರಾಪ್ ಮಾಡಿದ್ದೀನಿ ಅಂತ ನೀವು ಅನ್ಕೊಬೋದು. ಬಟ್ ಸಂಜು ಸ್ಯಾಮ್ಸನ್ ಏನಕ್ಕೆ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಕಡಿಮೆ ಅವ್ರ ಹತ್ರ. ಒಂದು ಇನ್ನಿಂಗ್ಸಲ್ಲಿ ಮೊದಲನೇ ಇನ್ನಿಂಗ್ಸ್ ಸೆಂಚುರಿ ಬೇಕಿದ್ರು ಹೊಡಿತಾರೆ, ಬಟ್ 2ನೇ ಇನ್ನಿಂಗ್ಸಿಂದ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಹೋಗ್ತಾರೆ. ಅವರು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಅಷ್ಟು ಫೋಕಸ್ ಆಗಿ ಇಟ್ಟಿಲ್ಲ. ಹಿಂದೆಲ್ಲ ಅವ್ರನ್ನ ಟೀಮ್ಗಳಿಗೆ ಹಾಕ್ಕೊಂಡಿದ್ದಾರೆ, ಬಟ್ ಪ್ಲೇಯಿಂಗ್ 11 ಆಡಿಸಿಲ್ಲ. ಇದು ನನ್ನ ಮಾತಲ್ಲ, BCCI ಮಾಡಿರೋದು ಆ ಥರ. ಹಿಂದೆ ತುಂಬ ಮ್ಯಾಚ್ಗಳಿಗೆ, ಟೂರ್ನಮೆಂಟ್ಗಳಿಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಆಮೇಲೆ ಡ್ರಾಪ್ ಮಾಡಿದ್ದಾರೆ ಅವ್ರನ್ನ. ಈ ಥರ ಆಮೇಲೆ ಚಾನ್ಸ್ ಕೊಟ್ಟು ಡ್ರಾಪ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ನ. ಮೊದಲನೇ ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಆಮೇಲೆ ಆಮೇಲೆ ಫಾರ್ಮ್ ಕಳ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ಅಭಿಷೇಕ್ ಶರ್ಮನ ಹಾಕಿದ್ದೀನಿ ಇಲ್ಲಿ. ಅಭಿಷೇಕ್ ಶರ್ಮಾ ಬೇಕು ಅಂದರೆ ಬೌಲಿಂಗು ಮಾಡ್ತಾರೆ ಅವರು. ಅಂದರೆ ಕಂಪ್ಲೀಟ್ ಆಲ್ರೌಂಡರ್ ಅಲ್ಲ, ಬಟ್ ಬೌಲಿಂಗು ಸಹ ಮಾಡ್ತಾರೆ. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಇತ್ತೀಚಿನ ಫಾರ್ಮು ಸನ್ರೈಸರ್ಸ್ ಹೈದರಾಬಾದಲ್ಲಿ ನಾವು ಫಾರ್ಮ್ನ ನೋಡಿದ್ದೀವಿ. ಅದಕ್ಕೋಸ್ಕರ ಅಭಿಷೇಕ್ ಶರ್ಮನ ಶುಭ್ಮನ್ ಗಿಲ್ ಜೊತೆ ಓಪನಿಂಗ್ ಆಗಿ ಇಟ್ಟಿದ್ದೀನಿ. ಶುಭ್ಮನ್ ಗಿಲ್ ಆಡಲೇಬೇಕು, ಯಾಕಂದರೆ ಅವ್ರು ವೈಸ್ ಕ್ಯಾಪ್ಟನ್ ಇರೋದ್ರಿಂದ ಅವ್ರು ಆಡಲೇಬೇಕು. ಇನ್ನು 3ನೇ ಸ್ಥಾನದಲ್ಲಿ ತಿಲಕ್ ವರ್ಮಾ. ಮುಂಬೈ ಇಂಡಿಯನ್ಸ್ಗೋಸ್ಕರ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಅವರು ವಿರಾಟ್ ಕೊಹ್ಲಿ ಸ್ಥಾನನ ತುಂಬ್ತಾ ಇದ್ದಾರೆ ಅಂತ ನಾವು ತುಂಬ ಜನ ಹೇಳ್ತಾರೆ. ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಸ್ಥಾನ ತುಂಬೋದು ಅಂತ, ಬಟ್ ಇಲ್ಲಿ 3ನೇ ಸ್ಥಾನದಲ್ಲಿ ಅವ್ರ ಸ್ಥಾನ ತುಂಬ್ತಾ ಇದ್ದಾರೆ ಅಂತ ಅಲ್ಲದಿದ್ರು ಇವತ್ತಿಗೆ 3ನೇ ಸ್ಥಾನ ತಿಲಕ್ ವರ್ಮಾ ಆಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಇನ್ನು ಅವರಿಗೆ 3ನೇ ಸ್ಥಾನ ಬಿಟ್ಕೊಟ್ಟು ಸೂರ್ಯಕುಮಾರ್ ಯಾದವ್, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 4ನೇ ಸ್ಥಾನಕ್ಕೆ ಬರ್ತಾರೆ. ಅವ್ರು ಆಡಲೇಬೇಕು, ಕ್ಯಾಪ್ಟನ್ ಅಫ್ಕೋರ್ಸ್ ಆಡಲೇಬೇಕು. ಅವರು 4ನೇ ಸ್ಥಾನದಲ್ಲಿ ಆಡ್ತಾರೆ. ಈ ಹಿಂದೆ ತುಂಬ ಸಲ ಮುಂಬೈ ಇಂಡಿಯನ್ಸ್ಗೋಸ್ಕರನೂ ಮಾಡಿದ್ದಾರೆ. ಹಿಂದಿನ ಟೂರ್ನಮೆಂಟ್ಗಳಲ್ಲೂ ಇದನ್ನು ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ನು ಅವ್ರ ಕೆಳಗಡೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ RCB ಪ್ಲೇಯರ್ ಅಂತ ಹೇಳ್ಬಿಟ್ಟು ನಾನು ಜಿತೇಶ್ ಶರ್ಮಾ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಫಾರ್ಮು, ಅವ್ರ ಕಾನ್ಫಿಡೆನ್ಸು, ಅವ್ರ ಕೀಪಿಂಗ್ ಸ್ಕಿಲ್ಸು, ಅವರ ರಿವ್ಯೂ ಸಿಸ್ಟಮು, ಅಂದರೆ ವಿಕೆಟ್ ಕೀಪಿಂಗಿಂದ ಡಿಸಿಷನ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. RCBನೂ ಒಂದು ಮ್ಯಾಚಲ್ಲಿ ಅವರು ಇದು ಮಾಡಿದ್ರು, ಕ್ಯಾಪ್ಟನ್ ಮಾಡಿದ್ರು LSG ವಿರುದ್ಧ. ಮ್ಯಾಚ್ ಸೋತರು, ಬಟ್ ಆದ್ರೂ ಅವರು ಡಿಸಿಷನ್ ಮೇಕಿಂಗ್ ತುಂಬ ಚೆನ್ನಾಗಿತ್ತು. ವಿಕೆಟಿಂದ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಫಿನಿಷಿಂಗ್ ರೋಲ್ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ಗಿಂತ ಬೆಸ್ಟ್ ಅಂತ ನೀವು ಕೇಳ್ಬೋದು, ಬಟ್ ಇಲ್ಲ, ಸಂಜು ಸ್ಯಾಮ್ಸನ್ ಒಳ್ಳೆ ಪ್ಲೇಯರೇ. ಬಟ್ ಜಿತೇಶ್ ಶರ್ಮಾಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಲಾಂಗ್ ವಿತ್ ಫಿನಿಷರ್ ಆಗಿಬಿಟ್ಟು ನಾನು ಜಿತೇಶ್ ಶರ್ಮನ್ ನೋಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅವ್ರ ಕೆಳಗಡೆ ಹಾರ್ದಿಕ್ ಪಾಂಡ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಬೆನ್ ಸ್ಟೋಕ್ಸು, ರವೀಂದ್ರ ಜಡೇಜಾಗೆ ಕಂಪೇರ್ ಮಾಡಬಹುದಾದಂತಹ ಒಬ್ಬ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಅವರು ರನ್ ಹೊಡಿತಾರೋ ಬೌಲಿಂಗ್ ಮಾಡ್ತಾರೋ ಅನ್ನೋದಕ್ಕಿಂತ ಅವರೊಂದು ಪ್ರೆಸೆನ್ಸು, ಗ್ರೌಂಡಲ್ಲಿ ಪ್ರೆಸೆನ್ಸು, ಅವ್ರ ಎಕ್ಸ್ಪೀರಿಯೆನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಅವ್ರು ಇರಬೇಕು, ಎನರ್ಜಿ ತೊಗೊಂಬರ್ಬೇಕು. ಹಾರ್ದಿಕ್ ಪಾಂಡ್ಯ ಇದ್ದೇ ಇರ್ತಾರೆ, ಅವ್ರು ಆಡೇ ಆಡ್ತಾರೆ. ಇನ್ನು ಅವ್ರ ಕೆಳಗೆ ಅಕ್ಷರ್ ಪಟೇಲ್. ಫ್ಯೂಚರಲ್ಲಿ ಇಂಡಿಯನ್ ಕ್ರಿಕೆಟಲ್ಲಿ ರವೀಂದ್ರ ಜಡೇಜಾನ ಯಾವ್ದಾದ್ರು ಒಬ್ಬ ಆಲ್ರೌಂಡರ್ ರೀಪ್ಲೇಸ್ ಮಾಡ್ಬೋದು ಅಂತ ಇದ್ದರೆ ಅದು ಅಕ್ಷರ್ ಪಟೇಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 30 ವರ್ಷದ ಯುವಕ, ಇನ್ನೂ 6-7 ವರ್ಷದ ಆಟ ಇದೆ ಅವರಲ್ಲಿ. ಸ್ಪಿನ್ ಆಲ್ರೌಂಡರು, ತುಂಬ ಚೆನ್ನಾಗಿ ಆಡ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಈ ಸಲ ಕ್ಯಾಪ್ಟನ್ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ರು. T20 ವರ್ಲ್ಡ್ ಕಪ್ಪಲ್ಲೆಲ್ಲ ನೋಡಿದ್ವಿ ನಾವು ಅವ್ರು ಯಾವ ಥರ ಚೆನ್ನಾಗಿ ಆಡಿದ್ದಾರೆ ಅಂತೇಳ್ಬಿಟ್ಟು. ಅವರು ಅಲ್ಲಿಗೆಳೆಯೋಂಗಿಲ್ಲ. ಅಕ್ಷರ್ ಪಟೇಲು ಒಳ್ಳೆ ಪ್ಲೇಯರ್ನೇ, ಅದಕ್ಕೋಸ್ಕರ ಅವರು ಅಕ್ಷರ್ ಪಟೇಲ್ನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಕುಲ್ದೀಪ್ ಯಾದವ್ ಚೈನಾಮನ್ ಸ್ಪಿನ್ನರು, ಇರಲೇಬೇಕಾಗುತ್ತೆ. ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರೋವಂಥ ಪ್ಲೇಯರ್. 2019 ವರ್ಲ್ಡ್ ಕಪ್ಪಿಂದನೂ ವಿಕೆಟ್ ಟೇಕಿಂಗ್ ಪ್ಲೇಯರ್ ಅಂತಲೇ ಫೇಮಸ್ ಆಗಿದ್ದಾರೆ. ಅವರು ಯಾವಾಗ ಬೇಕೋ ಅವಾಗ ವಿಕೆಟ್ನ ಎತ್ಕೊಡ್ತಾರೆ, ರನ್ ರೇಟ್ನ ಕಡಿಮೆ ಮಾಡ್ತಾರೆ. ಕುಲ್ದೀಪ್ ಯಾದವ್ ಸ್ಪಿನ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಕೆಳಗಡೆ ಬುಮ್ರಾನ ಹೇಗೆ ಮರೆಯೋಕ್ಕಾಗುತ್ತೆ? ವರ್ಲ್ಡ್ ಕ್ಲಾಸ್ ಬೌಲರ್, ಅವ್ರು ಇರಲೇಬೇಕು. ಯಾವುದೇ ಇಂಜುರಿಗೊಳಗಾಗ್ದೇ ಅವರು ಎಂಟೈರ್ ಟೀಮ್ನ, ಬರೀ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲ, ಟೀಮ್ನೇ ಅವರು ಫಾಲೋ ಮಾಡ್ತಾರೆ, ಅಂದರೆ ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಥ ಒಬ್ಬ ಪ್ಲೇಯರು ಜಸ್ಪ್ರೀತ್ ಬುಮ್ರಾ. ಇನ್ನು ಹರ್ಷದೀಪ್ ಸಿಂಗ್, ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಇಂಡಿಯನ್ ಟೀಮಲ್ಲಿ ಅಂತಂದರೆ ಹರ್ಷದೀಪ್ ಸಿಂಗ್. ಬಾಲ್ನ ಸ್ವಿಂಗ್ ಮಾಡೋದು, ಅಂದರೆ ಭುವನೇಶ್ವರ್ ಕುಮಾರ್ನ ರೀಪ್ಲೇಸ್ ಮಾಡ್ಬೋದಾದಂಥ ಒಬ್ಬ ಪ್ಲೇಯರ್ ಅಂದರೆ ಅದು ಹರ್ಷದೀಪ್ ಸಿಂಗು. ಬಾಲ್ನ ಸ್ವಿಂಗ್ ಮಾಡ್ತಾರೆ, ಸೀಮು ಎಲ್ಲ ಚೆನ್ನಾಗಿದೆ, ಲೈನು ಲೆಂತ್ ಎಲ್ಲ ಚೆನ್ನಾಗಿದೆ. ಅವರು ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಅನ್ಕೊತೀನಿ ಹರ್ಷದೀಪ್ ಸಿಂಗು. ಸೊ ಅವರು ಖಂಡಿತವಾಗ್ಲೂ ಟೀಮಲ್ಲಿ ಇರಲೇಬೇಕು. ಇನ್ನು 11ನೇ ಪ್ಲೇಯರ್ ಆಗಿ ವರುಣ್ ಚಕ್ರವರ್ತಿ ಅಥವಾ
ಹರ್ಷಿತ್ ರಾಣಾ ನಾವು ಆಸ್ಟ್ರೇಲಿಯಾದ ವಿರುದ್ಧ ಟೆಸ್ಟ್ ಮ್ಯಾಚಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಯಾವುದು ಪಿಚ್ ಕಂಡೀಷನ್ ಮೇಲೆ ನೋಡಿಕೊಂಡು ವರುಣ್ ಚಕ್ರವರ್ತಿನ ಆಡಿಸ್ಬೇಕು ಅಥವಾ ಹರ್ಷಿತ್ ರಾಣಾನ ಆಡಿಸ್ಬೇಕು, ಸ್ಪಿನ್ನರ್ ಬೇಕು ಅಥವಾ ಸೀಮರ್ ಬೇಕು ಅನ್ನೋದನ್ನ ಡಿಸಿಷನ್ ಮೇಲೆ ಇವರಿಬ್ಬರನ್ನ ಆಯ್ಕೆ ಮಾಡ್ಕೊತಾರೆ. ಇದು ನನ್ನ ಒಂದು ಪ್ಲೇಯಿಂಗ್ 11 ಈ ಸಲ ಏಷ್ಯಾ ಕಪ್ಗೆ. ಇದರಲ್ಲಿ ಒಟ್ಟು 7 ಜನ ಬ್ಯಾಟ್ ಮಾಡ್ಬೋದು, 1ರಿಂದ 7ನೇ ಸ್ಥಾನದವರೆಗೂ ಬ್ಯಾಟಿಂಗ್ ಮಾಡ್ಬೋದು. 6 ಜನ ಬೌಲರ್ಸ್ ಇದ್ದಾರೆ. ಅಭಿಷೇಕ್ ಶರ್ಮನ್ ಬಿಟ್ಟಿದ್ದೀನಿ, ಅಭಿಷೇಕ್ ಶರ್ಮಾ ಬಿಟ್ಟು 6 ಜನ ಬೌಲರ್ಸ್ ಇದ್ದಾರೆ. ಇದು ಟೀಮ್ ಇಂಡಿಯಾ ಕುರಿತಾದ ನನ್ನ ಒಂದು ಪ್ಲೇಯಿಂಗ್ 11. ನಿಮಗೇನಿಸ್ತು ಈ ಟೀಮ್ ಬಗ್ಗೆನೇ, ಅಥವಾ ನಿಮ್ಮ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ಕಮೆಂಟ್ ಮಾಡಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೊಂದು ಲೈಕ್ ಕೊಡಿ, ಅದಕ್ಕೇನು ದುಡ್ಡಾಗಲ್ಲ, ಒಂದು ಲೈಕು. ಥ್ಯಾಂಕ್ ಯು, ಬಾಯ್.